ರಾತ್ರಿ ಸಾನ್ವಿಗೆ ಸರಿಯಾಗಿ ನಿದ್ದೆಯೇ ಬಂದಿರಲಿಲ್ಲ. ಕಣ್ಣು ಮುಚ್ಚಿದಾಗಲೆಲ್ಲ ಮಳೆಯಲ್ಲಿದ್ದ ಆ ಕ್ಷಣಗಳು ಅವಳ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಮೂಡುತ್ತಿದ್ದವು. ರಿಷಬ್ನ ಗಂಭೀರ ಕಣ್ಣುಗಳು, ಅವನ ಶಾಂತ ಧ್ವನಿ, ಮಾತಿಗಿಂತಲೂ ಹೆಚ್ಚು ಹೇಳುತ್ತಿದ್ದ ಅವನ ಮೌನ ಎಲ್ಲವೂ ಅವಳ ಮನಸ್ಸನ್ನು ವಿಚಿತ್ರವಾಗಿ ಕಾಡುತ್ತಿತ್ತು. ಯಾಕೆ ಬಗ್ಗೆ ಇಷ್ಟು ಯೋಚನೆ ಬರುತ್ತಿದೆ ಎಂದು ತನ್ನನ್ನೇ ಪ್ರಶ್ನಿಸಿಕೊಂಡರೂ ಉತ್ತರ ಸಿಗುತ್ತಿರಲಿಲ್ಲ. ಬೆಳಗಿನ ಜಾವ ಎಂದಿನಂತೆ ಮನೆಯೊಳಗಡೆ ಸುಪ್ರಭಾತದ ಮಂತ್ರಗಳು ಮೊಳಗುತ್ತಿದ್ದವು. ಆದರೆ ಇವತ್ತು ಸಾನ್ವಿಯ ಹಾಡಿನಲ್ಲಿ ಎಂದಿನ ಶಾಂತಿಯ ಜೊತೆಗೂ ಒಂದು ಅಜ್ಞಾತ ತಲ್ಲಣ ಕೂಡ ಬೆರೆತಿತ್ತು. ತುಳಸಿ ಕಟ್ಟೆಯ ಮುಂದೆ ದೀಪ ಹಚ್ಚುತ್ತಿದ್ದ ಅವಳನ್ನು ನೋಡಿದ ಲಲಿತಾ ಅವರು ಕ್ಷಣಕಾಲ ನಿಂತರು. ಮಗಳ ಮುಖದಲ್ಲಿ ಏನೋ ಬದಲಾವಣೆ ಕಂಡಂತಾಯಿತು. ಸಾನ್ವಿ, ಸಾನ್ವಿ, ಏನು ಯೋಚನೆ ಮಾಡ್ತಿದ್ದೀಯಾ? ಎಲ್ಲ ಸರಿ ಇದೆಯಾ ಎಂದು ಮೃದುವಾಗಿ ಕೇಳಿದರು. ಹೌದು ಅಮ್ಮ, ಎಲ್ಲ ಸರಿ ಇದೆ ಎಂದು ಅವಳು ತಕ್ಷಣ ಉತ್ತರಿಸಿದರು. ಕಣ್ಣಿನಲ್ಲಿ ಏನೋ ಅಡಗಿಸಿಟ್ಟ ಭಾವನೆ ಸ್ಪಷ್ಟವಾಗಿತ್ತು. ಅಷ್ಟರಲ್ಲಿ ಅಜಯ್ ಒಳಗೆ ಬಂದ. ಇವತ್ತು ನಾನು ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ, ಮಳೆ ಬರುವ ಹಾಗಿದೆ ಎಂದ. ನಾನು ಬಸ್ನಲ್ಲಿ ಹೋಗ್ತೀನಿ ಎಂದಳು ಸಾನ್ವಿ ನಿಧಾನವಾಗಿ. ಆ ಮಾತು ಕೇಳಿ ಅಜಯ್ ಮತ್ತು ಲಲಿತಾ ಇಬ್ಬರು ಆಶ್ಚರ್ಯದಿಂದ ಅವಳನ್ನು ನೋಡಿದರು. ಏಕೆಂದರೆ ಸಾನ್ವಿ ಯಾವತ್ತೂ ಒಬ್ಬಳೇ ಹೋಗುವುದಾಗಿ ಇದುವರೆಗೂ ಹೇಳಿರಲಿಲ್ಲ. ಬಸ್ಸಾ ಎಂದು ಅಜಯ್ ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಾ, ಏನಾಯ್ತು ನಿನಗೆ? ಏನೂ ಇಲ್ಲ ಅಣ್ಣ, ಕೆಲವು ಸಾರಿ ಒಬ್ಬಳೇ ಹೋಗಬೇಕೆನಿಸುತ್ತೆ, ಅದಕ್ಕೆ ಎಲ್ಲರೂ ಬಸ್ನಲ್ಲಿ ಬರ್ತಾರೆ, ಅದಕ್ಕೆ ನಾನು ಕೂಡ ಹೋಗೋಣ ಎಂದು. ಆ ಮಾತು ಕೇಳಿ ಲಲಿತಾ ಅವರ ಮನಸ್ಸಿನಲ್ಲಿ ಏನೋ ಅನುಮಾನ ಮೂಡಿತು. ಆದರೆ ಏನೂ ಹೇಳಲಿಲ್ಲ. ಅದೇ ಸಮಯದಲ್ಲಿ RK ಗ್ರೂಪ್ಸ್ ಆಫೀಸ್ನಲ್ಲಿ ರಿಷಬ್ ತನ್ನ ಕ್ಯಾಬಿನ್ನಲ್ಲಿ ನಿಂತು ಸಿಟಿ ವ್ಯೂ ನೋಡುತ್ತಿದ್ದ. ಹೊರಗೆ ಮಳೆ ಮತ್ತೆ ಆರಂಭವಾಗಿತ್ತು. ಅವನ ಕೈಯಲ್ಲಿ ಕಾಫಿ ಮಗ್ಗಿದ್ದರೂ ಮನಸ್ಸು ಸಂಪೂರ್ಣ ಬೇರೆಡೆ ತೇಲುತ್ತಿತ್ತು. ಸರ್, ಇಂದು ಇನ್ವೆಸ್ಟರ್ ಮೀಟಿಂಗ್ 11ಕ್ಕಿದೆ ಎಂದು PA ರೋಹಿತ್ ನೆನಪಿಸಿದ. ಸರಿ ಸರ್, ನೀವು ಓಕೆನಾ? ರಿಷಬ್ ತಕ್ಷಣ ತಿರುಗಿ ನೋಡಿದ. ವೈ, ಯಾಕೋ ಇವತ್ತು ನೀವು ತುಂಬ ಡಿಸ್ಟ್ರಾಕ್ಟ್ ಆಗಿದಂತಿದೆ. ರಿಷಬ್ ಕ್ಷಣ ಕಾಲ ಮೌನವಾಗಿದ್ದ. ತನ್ನನ್ನೇ ಅರ್ಥ ಮಾಡಿಕೊಳ್ಳಾಗದ ಸ್ಥಿತಿಯಲ್ಲಿ ಅವನು ಇದ್ದ. ಸಾಮಾನ್ಯವಾಗಿ ಕೆಲಸ ಹೊರತುಪಡಿಸಿ ಬೇರೆ ಯಾವುದೂ ಅವನ ಮನಸ್ಸಿಗೆ ಪ್ರವೇಶಿಸುತ್ತಿರಲಿಲ್ಲ. ಆದರೆ ಈಗ ಅವನ ಫೋನಲ್ಲಿ ಒಂದು ಫೋಟೋ ತೆರೆದಿತ್ತು. ಅದು ನಿನ್ನೆ ರಾತ್ರಿ ಗೂಗಲ್ನಲ್ಲಿ ಹುಡುಕಿದ ಟ್ರೆಡಿಷನಲ್ ಗರ್ಲ್ ಅಸ್ಥೆಟಿಕ್ ಎಂಬ ಫೋಟೋ. ಅವನು ತಕ್ಷಣ ಫೋನ್ ಲಾಕ್ ಮಾಡಿದ. ಗೆಟ್ ದ ಫೈಲ್ಸ್ ರೆಡಿ ಎಂದು ಗಂಭೀರವಾಗಿ ಹೇಳಿದ. ಅವನ ಮನಸ್ಸು ಒಪ್ಪುತ್ತಿರಲಿಲ್ಲ. ಅವನು ಮೊದಲ ಬಾರಿಗೆ ಯಾರನ್ನು ನೆನಪಿಸಿಕೊಳ್ಳುತ್ತಿದ್ದ. ಕಾಲೇಜಿಗೆ ಬಸ್ನಲ್ಲಿ ಬಂದಿದ್ದ ಸಾನ್ವಿಗೆ ಎಲ್ಲವೂ ಹೊಸ ಅನುಭವವಾಗಿತ್ತು. ಸುತ್ತಲೂ ಗದ್ದಲ, ರಸ್ತೆಯ ಗದ್ದಲ, ಮಳೆಯ ವಾಸನೆ, ಇವೆಲ್ಲದರ ಮಧ್ಯೆ ಅವಳು ಕಿಟಕಿಯ ಹತ್ತಿರ ಕುಳಿತು ಹೊರಗೆ ನೋಡುತ್ತಿದ್ದಳು. ಅಷ್ಟರಲ್ಲಿ ಅವಳ ಪಕ್ಕದಲ್ಲಿ ಕುಳಿತಿದ್ದ ನಂದಿತಾ ಕುತೂಹಲದಿಂದ ಕೇಳಿದಳು, ಏನು ಮ್ಯಾಟರ್ ಮೇಡಮ್, ಇವತ್ತು ಸಡನ್ ಇಂಡಿಪೆಂಡೆಂಟ್ ಗರ್ಲ್ ಆಗಿದೆಯಲ್ಲ? ಸಾನ್ವಿನ ಗೊತ್ತಾ? ಸುಮ್ಮನೆ ಅಲ್ಲ, ಖಂಡಿತ ಏನೋ ಇದೆ, ನಥಿಂಗ್. ಅಥವಾ ನಂದಿತಾ ಅವಳ ಮುಖ ಹತ್ತಿರ ಬಂದು ನಿಧಾನವಾಗಿ ಕೇಳಿದಳು, ಯಾರಾದರೂ ಸ್ಪೆಷಲ್ ಪರ್ಸನ್ ಸಿಕ್ಕಿದ್ರಾ? ಮಾತು ಕೇಳಿದ ಕ್ಷಣ ಸಾನ್ವಿಯ ಕಣ್ಣುಗಳಲ್ಲಿ ರಿಷಬ್ ಮುಖ ಮಿಂಚಿತು. ಅವಳು ತಕ್ಷಣ ಕಿಟಕಿಯ ಕಡೆ ಮುಖ ತಿರುಗಿಸಿಕೊಂಡಳು. ನಂದಿತಾ ಜೋರಾಗಿ ನಕ್ಕಳು. ಅಯ್ಯೋ, ನಿಜವಾಗಿಯೂ ಯಾರೋ ಇದ್ದಾರೆ ನಂದಿತಾ, ಸ್ಟಾಪ್ ಇಟ್ ಎಂದು ಸಾನ್ವಿ ನಾಚಿಕೆಯಿಂದ ಹೇಳಿದಳು. ಆದರೆ ಅವಳ ಕೆಂಪಾದ ಗಲ್ಲಗಳು ಎಲ್ಲವನ್ನೂ ಹೇಳಿಬಿಟ್ಟಿದ್ದವು. ಸಂಜೆ ಕಾಲೇಜು ಮುಗಿದ ನಂತರ ಜೋರು ಮಳೆ ಶುರುವಾಗಿತ್ತು. ಸ್ಟೂಡೆಂಟ್ ಎಲ್ಲರೂ ಶೆಲ್ಟರ್ ಕೆಳಗೆ ನಿಂತಿದ್ದರು. ಸಾನ್ವಿ ತನ್ನ ಬ್ಯಾಗನ್ನು ಹೃದಯಕ್ಕೆ ಹತ್ತಿರ ಹಿಡಿದು ಮಳೆಯತ್ತ ನೋಡುತ್ತಿದ್ದಳು. ಇದರಲ್ಲಿ ಕಾಲೇಜಿನ ಹೊರಗೆ ಒಂದು ಕಪ್ಪು BMW ಬಂದು ನಿಂತಿತು. ಅವಳ ಹೃದಯ ಅಕಸ್ಮಾತ್ ಜೋರಾಗಿ ಬಡಿಯುತ್ತಿತ್ತು. ಕಾರಿನ ಡೋರ್ ತೆರೆದು ಹೊರಬಂದನು ರಿಷಬ್. ಬ್ಲ್ಯಾಕ್ ಶರ್ಟ್ ಮೇಲೆ ಮಳೆಯ ಹನಿ ಬೀಳುತ್ತಿದ್ದರೂ ಅವನ ಪರ್ಸನಾಲಿಟಿ ಇನ್ನಷ್ಟು ಸುಂದರವಾಗಿ ಕಾಣಿಸುತ್ತಿತ್ತು. ಅವನ ಕಣ್ಣುಗಳು ಆ ಗದ್ದಲದ ನಡುವೆಯೂ ನೇರವಾಗಿ ಸಾನ್ವಿಯನ್ನು ಹುಡುಕುತ್ತಿದ್ದವು. ಸಾನ್ವಿಗೆ ಕ್ಷಣ ಕಾಲ ಉಸಿರೇ ನಿಂತಂತಾಯಿತು. ಇವರು ಇಲ್ಲಿ ಭ್ರಮೇನಾ? ನಂದಿತಾ ಕೂಡ ಆಶ್ಚರ್ಯದಿಂದ ನೋಡಿದಳು. ವಾವ್, ಯಾರಿವರು? ಮೂವಿ ಹೀರೋ ಥರ ಇದ್ದಾರಲ್ಲ. ರಿಷಬ್ ನಿಧಾನವಾಗಿ ಸಾನ್ವಿಯ ಕಡೆ ನಡೆದು ಬಂದ. ಯುವರ್ ಸ್ಕೂಟರ್ ರೆಡಿ ಎಂದನು ಶಾಂತವಾಗಿ. ಸಾನ್ವಿಗೆ ಮಾತೇ ಬರಲಿಲ್ಲ. ಮೆಕ್ಯಾನಿಕ್ ಶಾಪ್ ಇಲ್ಲೇ ಹತ್ತಿರ ಇದೆ, ಬನ್ನಿ. ಅವಳು ಕ್ಷಣಕಾಲ ಗೊಂದಲದಿಂದ ನಿಂತಳು. ಸುತ್ತಲಿದ್ದ ಸ್ಟೂಡೆಂಟ್ ಎಲ್ಲರೂ ಇವರನ್ನೇ ನೋಡುತ್ತಿದ್ದರು. ಹೋಗು ಮೇಡಮ್ ಎಂದು ನಂದಿತಾ ತುಂಟು ನಗೆ ಬೀರಿದಳು. ಸಾನ್ವಿ ನಿಧಾನವಾಗಿ ರಿಷಬ್ ಜೊತೆ ನಡೆದು ಹೋದಳು. ಮಳೆ ಹನಿಗಳು ಇಬ್ಬರ ನಡುವಿನ ಮೌನವನ್ನು ಇನ್ನಷ್ಟು ಆಳವಾಗಿಸುತ್ತಿದ್ದವು.
ಆದರೆ ಅವರಿಗೆ ಗೊತ್ತಿರಲಿಲ್ಲ ದೂರದಲ್ಲಿ ನಿಂತಿದ್ದ ಒಬ್ಬ ವ್ಯಕ್ತಿ ಇವರಿಬ್ಬರನ್ನು ಗಮನಿಸುತ್ತಿದ್ದಾನೆ ಎಂದು. ಅವನ ಕಣ್ಣುಗಳಲ್ಲಿ ವಿಚಿತ್ರ ಕೋಪ ಹೊತ್ತಿ ಉರಿಯುತ್ತಿತ್ತು.